ನಾನು ನನ್ನ ಗಂಡನ್ನ ಹಾಗೆ ತಾನೇ ಕಳ್ಕೊಂಡಿತ್ತು. ನನ್ನ ಸಂಸಾರ ಆದಾಗ ನಿಮ್ಮ ಸಂಸಾರ ಆಗ್ಬಾರ್ದು. ಏನೋ ಕಣ್ಣಿಡ್ಬೇಕಾ? ಹಾ ಮೇಡಮ್ರೆ, ಈಗ ಗಂಡ ಹೆಂಡತಿ ಅಂದಮೇಲೆ ಹೆಂಡತಿ ಗಂಡನ ಮೇಲೆ ಕಣ್ಣು ಹಿಡಿದ್ರಲ್ಲಿ ತಪ್ಪೇನಿಲ್ಲ. ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ ಅಂತ ಕೇಳೋದ್ರು ನಮ್ಮ ಜನ್ಮಸಿದ್ಧ ಹಕ್ಕು. ಹೇಳ್ಬೇಕಾಗತ್ತೆ ಮೇಡಮ್ರೆ. ಕೆಲವೊಂದ್ಸರಿ ಕಟ್ಟಿಕೊಂಡ ಗಂಡನಿಗೆ ಹೆಂಡತಿ ಮೇಲೆ ತಾತ್ಸಾರ ಬಂದಿದೆ ಅಂದ್ರೆ ಅವರಿಬ್ಬರ ಮಧ್ಯೆ ಮೂರನೆಯವರ ಪ್ರವೇಶವಾಗಿದೆ ಅಂತ ಅರ್ಥ. ತಿನ್ನ ಅನ್ನನ ಕಸ್ಕೊಳಕ್ ಇನ್ನೊಬ್ರು ಬಂದಾಗ, ಗಂಡ ತೋರ್ಸೋ ಪ್ರೀತಿನ ಇನ್ನೊಬ್ರು ಕಸ್ಕೊಳಕ್ ಬಂದಾಗ ನಮಗ್ ಸಿಗೋದು ಖಾಲಿ ತಟ್ಟೆ, ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ. ನನಗೇನೋ ಡೌಟ್, ಕಾರ್ತಿಕೇಯನ ಮನಸ್ಸು ನಿಮಗಿಂತ ಹೆಚ್ಚಿಗೆ, ಅಂದ್ರೆ ಅವನ ಗಮನ ನಿಮಗಿಂತ ಹೆಚ್ಚಿಗೆ ಬೇರೆ ಕಡೆ ಎಲ್ಲೋ ಇದೆ. ನಿಮ್ಮನ್ನೂ ಮೀರ್ಸೋಂಥವ್ರು ಯಾರಾದ್ರೂ ಸಿಕ್ಕಿದಾರೋ ಏನೋ? ನೀನ್ ಅವಾಗ್ಲೇ ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಿದ್ಯಲ್ಲ, ಯಾರದು? ನೀನು ಯಾವ ಕೆಲ್ಸಕ್ಕೆ ಹೋಗ್ತಿದ್ಯಾ, ಎಲ್ಲಿ ಹೋಗ್ತಿದ್ಯಾ? ನನಗೆಲ್ಲ ಡೀಟೇಲ್ಸು ಬೇಕು, ಹೇಳು. ಏನ್ ಮೇಡಮ್, ಯಾವತ್ತೂ ಈ ಥರ ಎಲ್ಲ ಕೇಳ್ದವ್ರೆಲ್ಲ ಇವಾಗ ಇದ್ದಕ್ಕಿದ್ದಂಗೆ ಕೇಳ್ತಾ ಇದ್ರಲ್ಲ? ನೀನ್ ಬದಲಾಗಿದ್ಯಾ ಅಂದಮೇಲೆ ನಾನು ಬದಲಾಗ್ಲೇಬೇಕಲ್ವಾ? ಈಗ ಎಲ್ಲೂ ಹೋಗ್ತಿದ್ಯಾ ಅಂತ ಹೇಳಿದ್ಯಲ್ಲ, ಯಾವುದೋ ಕೆಲ್ಸದ ಮೇಲೆ. ಅದು ಯಾವ ಕೆಲಸ, ಎಲ್ಲಿಗೆ ಹೋಗ್ತಿದ್ಯಾ ಹೇಳು. ಹೇಳಪ್ಪ, ಹೇಳ್ಬಿಟ್ಟು. ಅದು ಮೇಡಮ್, ಏನೋ ಒಂದು ಅರ್ಜೆಂಟ್ ಕೆಲಸ, ನಿಮ್ಗೆ ಹೇಳಿದ್ರೆ ಅರ್ಥನೂ ಆಗಲ್ಲ ಮೇಡಮ್. ಅಫಿಷಿಯಲ್ ಕೆಲಸ ಅದು. ಏನ್ ನಾನಿನ್ ದಡ್ಡಿನ? ಅಫಿಷಿಯಲ್ ಕೆಲಸ ಅಂದ್ರೆ ನನಗೆ ಅರ್ಥ ಆಗ್ತಾ ಇರೋದಕ್ಕೆ ನೀನ್ ನನ್ನ ದಡ್ಡಿ ಮಾಡೋದಕ್ಕೆ ನೋಡ್ತಿದ್ಯಾ ಅಷ್ಟೇ. ಯಾಕೆ ಮೇಡಮ್ ಏನೇನೋ ಮಾತಾಡ್ತಾ ಇದ್ದೀರಾ ನೀವು? ಮೇಡಮ್, ನನಗೆ ಇವಾಗ ನಿಜವಾಗ್ಲೂ ಟೈಮ್ ಇಲ್ಲ. ಬಂದ್ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ, ಆಯ್ತಾ? ನೀನ್ ಎಲ್ಲಿ ಹೋಗ್ತಿದ್ಯಾ ಅಂತ ಹೇಳು, ಇಲ್ಲ ಅಂದ್ರೆ ನಾನು ನಿನ್ನ ಹೋಗೋದಕ್ಕೆ ಬಿಡಲ್ಲ. ಏನಾಯ್ತು ಶ್ರಾವಣಮ್ಮ? ಏನಾಯ್ತು ಅಂತ ನಿನ್ ಮಗಂಗೆ ಕೇಳಿ ಮಾವ. ಇತ್ತೀಚೆಗೆ ಇವ್ ನಡ್ಕೋತಾ ಇರೋ ರೀತಿ ಬೇರೆ ತರನೇ ಇದೆ. ನನಗೆ ಇದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸುಬ್ಬು, ಏನಾಯ್ತೋ? ಗೊತ್ತಿಲ್ಲಕ್ಕ ಮೇಡಮ್. ನೀವ್ ಯಾಕೆ ಹೀಗೆ ಅನ್ಕೋತಾ ಇದ್ದೀರಾ? ನಂಗೆ ನಿಜವಾಗ್ಲೂ ಆಚೆ ಕೆಲಸ ಇದೆ. ಸುಮ್ಮನೆ ನೀವು ಚಿಕ್ಕ ವಿಷಯ ದೊಡ್ಡದು ಮಾಡ್ತಾ ಇದ್ದೀರಾ ಮೇಡಮ್. ಕೆಲ್ಸಕ್ಕೆ ಅಂತ ಹೋಗೋದಕ್ಕೂ ಹೆಂಡತಿನ ತಾತ್ಸಾರ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಏನು ಸುಬ್ಬು ನಿಮ್ಮನ್ನ ತಾತ್ಸಾರ ಮಾಡ್ತಿದ್ದೇನಾ? ಹೌದು ಮಾವ. ಅಯ್ಯೋ ಅಮ್ಮೋರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನ್ ತಿಳ್ಕೊತಾ ಇರೋದು ತಪ್ಪಾಗಿರ್ಲಿ ಅಂತಾನೆ ನನ್ಗೂ ಅನ್ನಿಸ್ತಾ ಇದೆ. ಆದ್ರೆ ಇವಾಗ ನಡೀತಿರೋದೆಲ್ಲ ನೋಡ್ತಾ ಇದ್ರೆ ಯಾವ ಹೆಣ್ಣು ಅದನ್ನ ಸಹಿಸ್ಕೊಳ್ಳಲ್ಲ ಮಾವ. ಹಬ್ಬದ ದಿನ ನನ್ ಜೊತೆನೇ ಇರು ಅಂತ ಕೇಳ್ಕೊಂಡೆ ನಾನು. ಆದ್ರೆ ಇವನು ಇಲ್ಲ, ನನ್ನ ಕೆಲ್ಸ ಇದೆ ಅಂದ. ಸರಿ ಆಯ್ತು ಹೋಗು, ಆದ್ರೆ ಮನೆಗೆ ವಾಪಸ್ ಬಂದಾಗ ನನ್ ಜೊತೆನೆ ನೀನು ಊಟ ಮಾಡ್ಬೇಕು, ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಿದೀನಿ. ಸರಿ ಆಯ್ತು ಅಂತ ಹೇಳ್ದ. ಆದ್ರೆ ವಾಪಸ್ ಮನೆಗೆ ಲೇಟ್ ಆಗಿ ಬಂದಿದ್ದಾನೆ. ಅದು ಊಟ ಮಾಡ್ಕೊಂಡು ಬಂದಿದ್ದಾನೆ. ನಾನ್ ತಿನ್ನ ಬಿಟ್ನ ಏನು ಕೇಳಿಲ್ಲ. ಅದಕ್ಕೂ ಇವನ್ಗೂ ಏನು ಸಂಬಂಧನೇ ಇಲ್ಲ ಅನ್ನೋ ತರನೇ ಇದ್ಬಿಟ್ಟ. ಇದಕ್ಕೆಲ್ಲ ಏನ್ ಅರ್ಥ ಮಾವ? ಕೇಳಿ ಕೇಳಿ ಮೇಡಮ್ ಅವರೇ, ಈ ಸಂಬಂಧ ಅನ್ನೋ ಡಿಕ್ಷನರಿಯಲ್ಲಿ ಇದಕ್ಕೇನ್ ಅರ್ಥ ಇರುತ್ತೆ? ಸಂಸಾರದಲ್ಲಿ ಸಾರ ಇಲ್ಲ ಅಂತ ಅರ್ಥ ಇರುತ್ತಷ್ಟೇ. ಸುಬ್ಬುಗೆ ನನ್ ಮೇಲೆ ಮೊದ್ಲಿನ ಹಾಗೆ ಪ್ರೀತಿ ಇಲ್ಲ ಅಂತ ಅನ್ಸ್ತಾ ಇದೆ ನನಗೆ. ಇತ್ತೀಚೆಗೆ ನಿನ್ ಗಮನ ಬೇರೆ ಕಡೆ ಇದೆ. ಹಾಗಾದ್ರೆ ನನ್ಗಿಂತ ಮುಖ್ಯವಾಗಿ ನಿನ್ ಲೈಫಲ್ಲಿ ಬೇರೆ ಯಾರೋ ಇದ್ದಾರೆ ಅನ್ನಿಸ್ತಾ ಇದೆ ನನಗೆ. ಅಯ್ಯೋ ಶ್ರಾವಣಮ್ಮೋರೆ, ಕೋಪದಲ್ಲಿ ನೀವು ಏನೇನೋ ಮಾತಾಡ್ತಿದ್ದೀರಾ. ಉಪ್ಪು ಖಾರ ಸ್ವೀಟ್ಸ್ ಎಲ್ಲ ಜಾಸ್ತಿ ತಿಂತಾ ಇಲ್ಲ ತಾನೆ? ನೀವ್ ಯಾಕಿಲ್ಲ, ಇಲ್ಲೇ ಇದ್ದೀರಲ್ಲ. ಏನ್ ಹೇಳ್ತಾ ಇದ್ದೀರಾ? ಅಂದ್ರೆ ನೀವ್ ಇಲ್ದೇ ಇದ್ರು ಮನೆಯವ್ರಿಗೆಲ್ಲ ಹೇಳೋಗಿದ್ದೀರಲ್ಲ, ಯಾವ್ಯಾವ ಟೈಮ್ಗೆ ಅವ್ರು ಏನೇನ್ ಮಾಡ್ಬೇಕು, ಉಪ್ಪು ಹುಳಿ ಖಾರ ಸ್ವೀಟು ಎಷ್ಟೆಷ್ಟು ಇರ್ಬೇಕು ಅಂತ. ಅಂದ್ಮೇಲೆ ನೀವ್ ಇದ್ದು ಇಲ್ದಂಗಿದ್ದೀರ, ಇಲ್ದಂಗಿದ್ರು ಇದ್ದಂಗಿದ್ದೀರಾ. ನೀವ್ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ವೀರು. ನಿಮ್ ಮಾತುಗಳು ಕವನಗಳಿದ್ದ ಹಾಗಿರತ್ತೆ. ಹಾಗೇನಿಲ್ಲ, ಮುಂಚೆ ನನಗೆ ಸ್ವಲ್ಪ ಓದೋ ಅಭ್ಯಾಸ ಇತ್ತು. ಹಾಗಾಗಿ ನೆನಪು ಬಂದಾಗ ಹಾಗೆ ಮಾತಾಡ್ಬಿಡ್ತೀನಿ ಅಷ್ಟೇ. ನಿಮಗೆ ಈ ಅಭ್ಯಾಸ ತಾನಾಗೆ ಬಂದಿದ್ದ ಅಥವಾ ಬೇರೆ ಯಾರಿಂದನಾದ್ರೂ ಬಂದಿದ್ದ? ಅಲ್ಲ, ನಾನಾಗೆ ಓದ್ತಿರ್ಲಿಲ್ಲ. ಓದೋ ಅಭ್ಯಾಸ ನನಗೆ
ನನಗೆ ಗೊತ್ತು ವೀರು, ನಾನ್ ತಂದಿರೋ ಪುಸ್ತಕಗಳನ್ನ ನೀವು ಓದ್ತಾ ಇದ್ರಿ. ಈಗ ಅದನ್ನ ಹೇಳೋದಕ್ಕಾಗ್ತಿಲ್ಲ ಅಷ್ಟೇ. ಆ ಮಾತು ಬಿಡಿ. ಒಟ್ಟಿನಲ್ಲಿ ಪುಸ್ತಕ ಓದೋದು ಒಳ್ಳೆ ಅಭ್ಯಾಸ. ನಿಮ್ಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದೆಯಾ? ನಾನು ತುಂಬಾ ಪುಸ್ತಕಗಳನ್ನ ಓದ್ತಿದ್ದೆ, ಈಗಲೂ ಓದ್ತೀನಿ. ನನಗೆ KS ನರಸಿಂಹಸ್ವಾಮಿ ಅವ್ರ ಕವನಗಳು ಅಂದ್ರೆ ತುಂಬಾ ಇಷ್ಟ. ಅರೆ, KS ನರಸಿಂಹಸ್ವಾಮಿ ಅವರು ನನಗೂ ಇಷ್ಟ. ಪ್ರೇಮ ಕವಿ ಅಲ್ವಾ ಅವರು? ಅವರು 2ನೇ ಮೆಟ್ಲು ಅಂತ ಒಂದು ಕವನ ಬರೆದಿದ್ದಾರೆ. ಅದರಲ್ಲಿ 2 ಸಾಲುಗಳಿದೆ. ಊರೂರ ನಲೆದಲೆದು ಹಗಲಿರುಳು ಹಂಬಲಿಸಿ ನಿನ್ನ ಕಂಡರೆ ಸಾಕು ಎಂದು ಬಂದು ಪ್ರೀತಿ ವೀಣೆಯ ನುಡಿಸಿ ಬಗೆ ಬಗೆಯ ಹೂವುಗಳ ಮುಡಿಸಿ ನಿನ್ನ ಬಯಕೆಯ ಜಾಡು ಹಿಡಿದು ಬಂದಿಹೆನು ಬಲು ದೂರ ಉರುಳುತಿಹುದು ಕಾಲ. ಹೀಗೆ ಸಾಲುಗಳು ಬರುತ್ತೆ, ಕೇಳಿದ್ದೀರಾ? ಹಾ, ಕೇಳಿದ್ದೀನಿ. ತುಂಬಾ ಚೆನ್ನಾಗಿದೆ. ಅದರಲ್ಲೇ ಆಹ್ವಾನ ಮಾಡೋ ಹಾಗೆ ಒಂದು ಕವನ ಇದೆ. ಹೂವ ಚೆಲ್ಲಿದ ಹಾದಿಯಲ್ಲಿ ನಾನಿದ್ದೇನೆ, ಸಂಪಿಗೆಯ ನರುಗಂಪು ಅರಳುತ್ತಿಹುದು, ಹಳೆಯ ನೆನಪುಗಳಲ್ಲಿ ಚೆಲುವ ಕಂಡಿದ್ದೇನೆ, ಹೂವ ಮೇಘಣ ಗಾಳಿ ಬೀಸುತ್ತಿಹುದು, ವರುಷ ಕಳೆದರೆ ವರುಷ ಹೊಸ ದನಿಯ ಪುಟಗಳಲ್ಲಿ ನಲಿವು ತೆರೆಯುತ್ತಿಹುದು ಪ್ರೀತಿಯಿಂದ, ಮಾಘ ಮಾಸದ ಸಂಜೆ ನೀನು ಸಿಕ್ಕಿದ್ದೀಯೆ, ಹೊಸತು ಏನಾದರೂ ಬೇಕೆನ್ನುವೆ, ನನ್ನ ಕನ್ನಡಿ ಹಳತು ಮುಖ ಹೊಸತು, ಓ ಗೆಳೆಯ ನೀನು ಬಂದಿದ್ದೀಗ ಸರಿ ಹೋಯಿತು.